ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನೆಲ್ ಹಾಗೆ ನಮ್ಮ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ಟಾಪಿಕ್ ಬಂದು ಕ್ರಿಕೆಟ್ನ ಟಾಪಿಕ್ಕೇ ಆಗಿರುತ್ತೆ. ನನ್ನ ಲಾಸ್ಟ್ ಟಾಪಿಕ್ ಕೂಡ ಅದೇ ಆಗಿತ್ತು. ಸೊ ಬಂದ ಕೇವಲ 15 ವರ್ಷದ ಬಾಲಕ ಪೋರ, ಪುಟ್ಟ ಬಾಲಕ ಅಂತಲೇ ಹೇಳ್ಬೋದು. ಯುವ ಆಟಗಾರ ವೈಭವ್ ಸೂರ್ಯವಂಶಿ ಕೇವಲ 15ನೇ ವಯಸ್ಸಿಗೆ ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ BCCI ಅವರ ಕಣ್ಣಿಗೆ ಗುರಿಯಾದಂಥ ಈ ಒಬ್ಬ ಯುವ ಆಟಗಾರ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 2 IPL ಸೀಸನಿಂದ ಒಳ್ಳೆ ಉತ್ತಮ ಪ್ರದರ್ಶನ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿರುವಂಥ ಈ ಒಬ್ಬ ಆಟಗಾರ ಇವತ್ತು BCCI ಅವರ ಕಣ್ಣಿಗೆ ಗುರಿಯಾಗಿ ಕೊನೆಗೆ ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ನಿಜವಾಗ್ಲೂ ಇದೆಲ್ಲ ನಮಗೆ ಆಶ್ಚರ್ಯಕರವಾದ ಸಂಗತಿ ಅಂತಲೇ ಹೇಳ್ಬೋದು. ಹಾಗೆಯೇ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿ BCCI ಸೆಲೆಕ್ಟ್ ಮಾಡಿರೋದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಏನು? ಸೊ BCCI ಅವರು ಇವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಬರೀ IPL ಪರ್ಫಾರ್ಮೆನ್ಸ್ ನೋಡೇ ಸೆಲೆಕ್ಟ್ ಮಾಡಿದ್ರ, ಇಲ್ಲ ಬೇರೆಲ್ಲ ಏನೆಲ್ಲ ಸತ್ಯ ಅಡಗಿದೆ, ಏನೆಲ್ಲ ವಿಷಯಗಳು ಅಡಗಿದೆ ಇವರ ಹಿಂದೆ, ಇವರ ಒಂದು ಜರ್ನಿಯನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ. ಭಾರತೀಯ ಕ್ರಿಕೆಟ್ನ ಇತಿಹಾಸದಲ್ಲಿ ಇವತ್ತು ಐತಿಹಾಸಿಕ ಕ್ಷಣ ಸ್ನೇಹಿತರೆ. ಯಾಕಂದರೆ ಗಾಡ್ ಆಫ್ ದ ಕ್ರಿಕೆಟ್ ದೇವರು ಅಂತ ಕರೆಸ್ಕೊಂಡಿರೋ ನಮ್ಮ ಸಚಿನ್ ತೆಂಡೂಲ್ಕರ್ ಅವರ 36 ವರ್ಷಗಳ ಸುದೀರ್ಘ ಸಾರ್ವಕಾಲಿಕ ದಾಖಲೆಯನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅದು ನಮ್ಮ ಸೆನ್ಸೇಷನಲ್ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಅವರಿಂದ. ಸೊ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಸಚಿನ್ ತೆಂಡೂಲ್ಕರ್ ಅವರ ಟೋಟಲ್ ಸ್ಕೋರ್, ಸೆಂಚುರಿ, ಈ ದಾಖಲೆಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವರ ಒಂದು 36 ವರ್ಷಗಳ ಸುದೀರ್ಘ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್, ಆ ಒಂದು ದಾಖಲೆಯನ್ನು ಮುರಿಯೋದಕ್ಕೆ ವೈಭವ್ ಸೂರ್ಯವಂಶಿಗೆ ಒಂದು ಅವಕಾಶ ಸಿಕ್ಕಿದೆ. ಬಟ್ ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಮುಂದೆ ಕಾದು ನೋಡೋಣ ಸ್ನೇಹಿತರೆ. ಅವಕಾಶ ಅಂತೂ ಇವಾಗ ಸಿಕ್ಕಿದೆ ಅವರಿಗೆ. ಸೊ ಎಲ್ರಿಗೂ ಕೂಡ ಇದೊಂದು ಅಚ್ಚರಿಯ ಸಂಗತಿ, ಹಾಗೆ ಖುಷಿಯಾದಂಥ ಒಂದು ಸಂಗತಿ. ಕೇವಲ 15 ವರ್ಷದ ಈ ಯುವ ಸೆನ್ಸೇಷನಲ್ ಆಟಗಾರ ವೈಭವ್ ಸೂರ್ಯವಂಶಿನ BCCIನವರು ಇವತ್ತು ಅವರ ಒಂದು ಪರ್ಫಾರ್ಮೆನ್ಸನ್ನು ಗುರುತಿಸಿ ಟೀಮ್ ಇಂಡಿಯಾಗೆ ಟಿಕೆಟ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಹೋಗಪ್ಪ ನೀನು ವಿದೇಶಿ ಆಟಗಾರರ ಜೊತೆ ಆಟ ಆಡಿ ಅವರ ವಿರುದ್ಧ ಒಳ್ಳೆ ರನ್ನನ್ನು ಬಾರಿಸು, ಚೆಚ್ಚು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡು ಅಂತೇಳಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಬಳಸ್ಕೊಳ್ತಾರೆ ಸೂರ್ಯವಂಶಿ ಅನ್ನೋದನ್ನು ನಾವು ನೆಕ್ಸ್ಟ್ ಬರುವಂಥ ಸೀರೀಸ್ಗಳಲ್ಲಿ ಕಾದು ನೋಡಬೇಕಾಗಿದೆ. ಇನ್ನೂ 10ನೇ ಕ್ಲಾಸ್ ಮೆಟ್ಟಿಲು ಕೂಡ ಹತ್ತದೆ ಅಂತ ಪೋರ. ಇನ್ನೂ ಒಂದು 15 ವರ್ಷ, ಅವ್ರಿಗೆ ಇನ್ನೂ 16 ವರ್ಷನೂ ಕಂಪ್ಲೀಟ್ ಆಗಿಲ್ಲ, 15 ವರ್ಷ ಕಂಪ್ಲೀಟ್ ಆಗಿ ಒಂದು ಕೆಲವೇ ತಿಂಗಳುಗಳಾಗಿದೆ. ಸೊ ಆಗಲೇ BCCI ಅನ್ನೋರು ಸೆಲೆಕ್ಟ್ ಮಾಡಿರುವಂಥದ್ದು ನಿಜವಾಗ್ಲೂ ಒಂದು ಅಚ್ಚರಿಯ ಒಂದು ಸಂಗತಿ. ಯಾಕೆ ಅಂತಂದರೆ ಇವತ್ತು ಎಷ್ಟೋ ಆಟಗಾರರು ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗೋದಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ, ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಅವ್ರು ಯಾರಿಗೂ ಸಿಗದಂಥ ಭಾಗ್ಯ ಇವತ್ತು ನಮ್ಮ ಈ ಬಿಹಾರದ ಯುವ ಆಟಗಾರನಿಗೆ ಸಿಕ್ಕಿದೆ. ಇದು ಒಂದು ಕ್ರಾಂತಿಕಾರಿ ಡಿಸಿಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೇವಲ ಈ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿಯವರು ಭಾರತೀಯ ಕ್ರಿಕೆಟ್ನ ಸೀನಿಯರ್ ಪ್ಲೇಯರ್ಸ್ಗಳ ಜೊತೆ ಆಡೋದು ಅಂತ ಅಂದರೆ ಸುಲಭ ಇಲ್ಲ ಸ್ನೇಹಿತರೆ. ಹಾಗೆಯೇ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಕೂಡ ಇವತ್ತು ಕಮ್ಬ್ಯಾಕ್ ಮಾಡಿದ್ದಾರೆ. BCCIನ ಕಾಂಟ್ರಾಕ್ಟ್ನಿಂದ ಹೊರಗುಳಿದಂಥ ಆಟಗಾರ ಶ್ರೇಯಸ್ ಅಯ್ಯರ್ ಇವತ್ತು ಕಮ್ಬ್ಯಾಕ್ ಮಾಡಿದ್ದಾರೆ. ಅದು T20 ಕ್ಯಾಪ್ಟನ್ ಆಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ಈ ವೈಭವ್ ಸೂರ್ಯವಂಶಿ BCCIನ ಕಠಿಣ ಸಿಸ್ಟಮ್ಗಳನ್ನ ಹೇಗೆ ಮುರಿದಾಕಿದ್ರು, ಹಾಗೆಯೇ ಶ್ರೇಯಸ್ ಅಯ್ಯರ್ ಕಮ್ಬ್ಯಾಕ್ ಮಾಡಿದ ಇದರ ಹಿಂದಿನ ಸ್ಟ್ರಾಟಜಿ ಏನು, ಇದೆಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಇಂಗ್ಲೆಂಡ್ ಟೂರ್ನಿಗೆ ವೈಭವ್ ದಿಟ್ಟ ಹೆಜ್ಜೆ ಇಟ್ಟ BCCI. ಎಸ್ ಸ್ನೇಹಿತರೆ, ಜೂನ್ 6ರಂದು ನಡೆದಂಥ ಅಜಿತ್ ಅಗರ್ಕರ್ ಅವರ ನೇತೃತ್ವದಲ್ಲಿ ಆಯ್ಕೆ ಸಮಿತಿಯಲ್ಲಿ ಒಂದು ದೊಡ್ಡ ಘೋಷಣೆಯನ್ನೇ ಮಾಡಿದ್ದಾರೆ. ಅಜಿತ್ ಅಗರ್ಕರ್ ಅವರ ನೇತೃತ್ವದಲ್ಲಿ ಏನಪ್ಪ ಅಂತ ಅಂದರೆ ಮುಂಬರುವ ಇಂಡಿಯಾದ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ T20 ಸರಣಿಗೆ, ಹಾಗೆಯೇ 2026ರ ಏಷ್ಯನ್ ಗೇಮ್ಸಿಗೆ ಟೀಮ್ ಇಂಡಿಯಾವನ್ನು ಪ್ರಕಟ ಮಾಡಿದೆ. ಈ 3 ಟೂರ್ನಿಗಳಿಗೆ ಈ 15 ವರ್ಷದ ಪುಟ್ಟ ಬಾಲಕನನ್ನು ಆಯ್ಕೆ ಮಾಡಲಾಗಿದೆ. ಸೊ ಇದರಿಂದ 90ರ ದಶಕದ ದಾಖಲೆಯನ್ನು ಆಲ್ಮೋಸ್ಟ್ ಮುರಿಯಲಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಈ ದಾಖಲೆ ಮುರಿಬೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದಾಗ ಅವರ ವಯಸ್ಸು ಕೇವಲ 16 ವರ್ಷ. ಆದರೆ ಈ ಪುಟ್ಟ ಬಾಲಕನ ವಯಸ್ಸು 15 ವರ್ಷ. ಇವರೇನಾದ್ರು ಈ 3 ಸರಣಿಗೆ ಪಾದಾರ್ಪಣೆ ಮಾಡಿದ್ದೇ ಆಗಿದ್ದರೆ ಆ ಒಂದು ದಾಖಲೆಯನ್ನು ಮುರಿಯುವಂಥ ಚಾನ್ಸಸ್ ಜಾಸ್ತಿನೇ ಇದೆ.
ಸೊ ನೋಡೋಣ ಏನಾಗುತ್ತೆ ಅಂತೇಳಿ ಎಲ್ಲರೂ ಕಾದ್ ನೋಡೋಣ ಬನ್ನಿ ಸ್ನೇಹಿತರೆ. ನವೆಂಬರ್ 15, 1989ರಲ್ಲಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಪಾಕಿಸ್ತಾನದ ಕರಾಚಿಯಲ್ಲಿ ನಡೆದಂಥ ಟೆಸ್ಟ್ ಪಂದ್ಯದಲ್ಲಿ ಮೊದಲನೇದಾಗಿ ಪಾದಾರ್ಪಣೆ ಮಾಡ್ತಾರೆ. ಆವಾಗ ಅವರ ವಯಸ್ಸು ಕೇವಲ 16 ವರ್ಷ. ಆದರೆ ಈ ಯುವ ಆಟಗಾರ ಬಿಹಾರದ ಸೆನ್ಸೇಷನಲ್ ಕ್ರಿಕೆಟರ್ ವೈಭವ್ ಸೂರ್ಯವಂಶಿ, ಇವರ ವಯಸ್ಸು ಕೇವಲ 15 ವರ್ಷ. ಇವರೇನಾದರೂ ಐರ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಜೂನ್ 26ಕ್ಕೆ ಸ್ಟಾರ್ಟ್ ಆಗೋ ಐರ್ಲೆಂಡ್ ಸರಣಿಯಲ್ಲಿ ಏನಾದರೂ ಇವರು ಪಾದಾರ್ಪಣೆ ಮಾಡಿದ್ದೇ ಆದರೆ ಸಚಿನ್ ಅವರ ಹೆಸರಿನಲ್ಲಿದ್ದಂಥ 36 ವರ್ಷಗಳ ಸುದೀರ್ಘ ರೆಕಾರ್ಡನ್ನು ಬ್ರೇಕ್ ಮಾಡ್ದಂಗಾಗುತ್ತೆ. ಭಾರತದ ಪರವಾಗಿ ಕಣಕ್ಕಿಳಿದ ಅತ್ಯಂತ ಕಿರಿಯ ಆಟಗಾರ ಅನ್ನೋ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ ಸ್ನೇಹಿತರೆ. 15ರ ಪ್ರಾಯ, ರಾಶಿ ರನ್, BCCIನ ಕದ ಗುದ್ದಿ ತೆರೆದ ವೈಭವ್. ಎಸ್, BCCI ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ ಅಷ್ಟು ಸುಲಭವಾಗಿ ಚಿಕ್ಕ ವಯಸ್ಸಿಗೆ ಯಾರಿಗೂ ಕೂಡ ಅವಕಾಶನ ಕೊಡೋದಿಲ್ಲ. ಇಂಡಿಯಾದ ಕ್ಯಾಪನ್ನು, ಇಂಡಿಯಾ ಜೆರ್ಸಿಯನ್ನು ಯಾರಿಗೂ ತೊಡಿಸೋದಿಲ್ಲ ಸ್ನೇಹಿತರೆ. ಯಾಕಂದರೆ ಒಬ್ಬ ಯುವ ಆಟಗಾರ ಇಂಟರ್ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಬೇಕು ಅಂದರೆ ಮೊದಲು ಅಂಡರ್ 19 ಆಡಿರಬೇಕು, ರಣಜಿ ಟ್ರೋಫಿ ಆಡಿರಬೇಕು, ಅಲ್ಲಿ 3-4 ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿರಬೇಕು. ಅದಾದಮೇಲೆ ಇಂಡಿಯಾ ಎ ಟೀಮಿಗೆ ಸೆಲೆಕ್ಟ್ ಆಗಬೇಕು, ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಮಾತ್ರ ಇಂಟರ್ನ್ಯಾಷನಲ್ ಟೀಮ್ ಇಂಡಿಯಾಗೆ ಚಾನ್ಸ್ ಇದೆ ಆಯ್ಕೆಗೆ ಅಂತ ಹೇಳುತ್ತೆ. ಯಾಕಂದರೆ 1989ರ ಕ್ರಿಕೆಟ್ ಕಾಲನೇ ಬೇರೆ, ಆದರೆ ಈಗ ಪ್ರಸ್ತುತ 2026ರ ಕ್ರಿಕೆಟ್ ಯುಗನೇ ಬೇರೆ. ಒಬ್ಬ ಆಟಗಾರ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ಬರೀ ಬ್ಯಾಟ್ ಬೀಸಿದ್ರೆ ಸಾಲದು ಸ್ನೇಹಿತರೆ, ಫಿಟ್ನೆಸ್ ಇರಬೇಕು, ಫಿಟ್ಟಾಗಿರಬೇಕು. ICC ರೂಲೇ ಇದೆ 15 ವರ್ಷದೊಳಗನ್ನ ಸೆಲೆಕ್ಟ್ ಮಾಡಬಾರ್ದು ಅಂತೇಳಿ. ಬಟ್ ಈ ಪುಟ್ಟ ಬಾಲಕ ಜಸ್ಟ್ ಪಾಸ್ ಆಗಿರೋದು 15 ವರ್ಷ ಕಂಪ್ಲೀಟ್ ಆಗಿ ಜಸ್ಟ್ ಒಂದು 2 ಮಂತ್ಸ್ ಜಾಸ್ತಿ ಆಗಿದೆ ಅಷ್ಟೇ. ಸೊ ಆದರೂ ಕೂಡ BCCI ಇವ್ರನ್ನ ಸೆಲೆಕ್ಟ್ ಮಾಡಿದೆ. ಒಬ್ಬ ಆಟಗಾರ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಬೇಕು, ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ಕೆಲವೊಂದು ಟೆಸ್ಟ್ಗಳನ್ನು ಪಾಸ್ ಮಾಡಬೇಕಾಗತ್ತೆ. ಅದರಲ್ಲಿ ಯೋಯೋ ಟೆಸ್ಟ್ ಅಂತ ಬರುತ್ತೆ, ಅದನ್ನು ಪಾಸ್ ಮಾಡಬೇಕು. ಹಾಗೆ ಕೆಲವೊಂದು ಸ್ಕ್ಯಾನಿಂಗ್ ಇರುತ್ತೆ, ಆ ಸ್ಕ್ಯಾನಿಂಗ್ ಟೆಸ್ಟ್ಗಳ ಮುಖಾಂತರ ಮೂಳೆಗಳ ಸಾಂದ್ರತೆಯನ್ನು ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಇದೆಲ್ಲದನ್ನು ನೋಡಿ ಈ ಎಲ್ಲ ಟೆಸ್ಟ್ಗಳಿದ್ದರೂ ಕೂಡ BCCI ಈ ಒಬ್ಬ ಪುಟ್ಟ ಬಾಲಕನಿಗೆ ಒಂದು ಅವಕಾಶ ಕೊಟ್ಟಿದೆ. ಸೊ ಏನಕ್ಕಪ್ಪ ಅಂತ ಅಂದರೆ ಅವರ ಒಂದು IPL ಪರ್ಫಾರ್ಮೆನ್ಸು, ಪ್ರಸ್ತುತ IPLನಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿದ್ರಲ್ಲ ಸ್ನೇಹಿತರೆ, ನಿಜವಾಗ್ಲೂ ಅಚ್ಚರಿಯಾದಂಥ ಪರ್ಫಾರ್ಮೆನ್ಸು. 16 ಮ್ಯಾಚ್ಗಳಲ್ಲಿ 776 ರನ್ಗಳನ್ನ ಸಿಡಿಸಿದ್ದಾರೆ. ಅದರಲ್ಲಿ ಒಂದು ಸೆಂಚುರಿ, 5 ಹಾಫ್ ಸೆಂಚುರಿ ಇದೆ, 63 ಬೌಂಡರಿ, 72 ಸಿಕ್ಸರ್ಗಳನ್ನ ಬಾರಿಸಿದ್ದಾರೆ. ಹಾಗೆಯೇ ಒಂದೇ IPLನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನ ಸಿಡಿಸೋಂಥ ಯೂನಿವರ್ಸಲ್ ಬಾಸ್ ಎಂದೇ ಖ್ಯಾತಿಯಾದಂಥ ಕ್ರಿಸ್ ಗೇಲ್ ಅವರ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾನೆ ಈ ನಮ್ಮ ಪುಟ್ಟ ಬಾಲಕ. ಈಗ ರೀಸೆಂಟಾಗಿ ಮುಗ್ದಂಥ IPL ಸೀಸನ್ನಲ್ಲಿ, ಅದರಲ್ಲೂ ಗುಜರಾತ್ ಟೈಟನ್ಸ್ ವಿರುದ್ಧ ಆಡಿದಂಥ ಒಂದು ಪಂದ್ಯ ಇದೆಯಲ್ಲ, ಸೂರ್ಯವಂಶಿ ಅವರ ಆಟ ಇದೆಯಲ್ಲ, ನಿಜವಾಗ್ಲೂ ನಿಮಗೆಲ್ಲ ಆಶ್ಚರ್ಯ ಮೂಡಿಸುತ್ತೆ ಸ್ನೇಹಿತರೆ. ಕೇವಲ 38 ಬಾಲ್ಗಳಲ್ಲಿ 101 ರನ್ಗಳನ್ನ ಸಿಡಿಸಿದ್ರು, 35 ಬಾಲಲ್ಲೇ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದ್ರು. ಇದು ಒಂದು ಹೊಸ ದಾಖಲೆಯನ್ನು ಮಾಡ್ತು. IPL ಇತಿಹಾಸದಲ್ಲೇ 2ನೇಯ ವೇಗದ ಶತಕ ಬಾರಿಸಂಥ ಆಟಗಾರ ಇವರು. ಹಾಗೆಯೇ ಪುರುಷರ T20 ಕ್ರಿಕೆಟ್ನ ಅತ್ಯಂತ ಕಿರಿಯ ಸೆಂಚುರಿಯನ್ ಆಗಿ ಕೂಡ ಇವರು ಹೆಸರು ಮಾಡಿದ್ರು. 2 ದಾಖಲೆ ಆಯಿತು ಇವರ ಹೆಸರಲ್ಲಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಅವರ ಬಾಲ್ಯದ ಕೋಚ್ ಮನೀಶ್ ಓಜಾ ಅವರು ಇವ್ರನ್ನ ದೇವರ ಮಗು ಅಂತಲೇ ಕರೆದಿದ್ದಾರೆ. ಹೇಗೆ ನಮ್ಮ ಕ್ರಿಕೆಟ್ ಪಾಲಿನ ದೇವರು, ಕ್ರಿಕೆಟ್ನ ದೇವರು, ಗಾಡ್ ಆಫ್ ಕ್ರಿಕೆಟ್ ಅಂತೇಳಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಕರಿತೀವೋ, ಹಾಗೆ ಇವರಿಗೆ ಈ ಬಾಲಕನಿಗೆ ದೇಶೀಯ ಕ್ರಿಕೆಟನ್ನು ಹೇಳ್ಕೊಟ್ಟಂಥ ಇವರ ಕೋಚ್ ಇವರನ್ನ ದೇವರ ಮಗು ಅಂತಲೇ ಕರೆದಿದ್ದಾರೆ. ಇವತ್ತಿನ ಕ್ರಿಕೆಟ್ನಲ್ಲಿ ಪ್ರತಿಯೊಂದು ಟೀಮ್ನಲ್ಲೂ ಕೂಡ ವಿಡಿಯೋ ಅನಲಿಸ್ಟ್ಗಳು ಇರ್ತಾರೆ. ಏನಪ್ಪ ವಿಡಿಯೋ ಅನಲಿಸ್ಟ್ ಅಂತಂದರೆ, ಇವ್ರ ಕೆಲಸ ಏನು ಅಂತಂದರೆ ಪ್ರತಿಯೊಬ್ಬ ಆಟಗಾರನ ಅವನ ಚಲನವಲನಗಳು, ಅವರ ಆಟವನ್ನು ವಾಚ್ ಮಾಡ್ತಾರೆ. ಇಂಚು ಕೂಡ ಬಿಡಿಸಿ ವಿಡಿಯೋಗಳನ್ನ ನೋಡ್ತಾರೆ. ಎಸ್ಪೆಷಲಿ ಬ್ಯಾಟ್ಸ್ಮನ್ಗಳು ಅವರ ಆಟ ಹೇಗಿದೆ, ಯಾವ ಬಾಲ್ಗೆ ಅವ್ರು ಎದುರ್ತಾ ಇದ್ದಾರೆ, ಶಾರ್ಟ್ ಬಾಲ್ಗೆ ಭಯ ಬೀಳ್ತಿದ್ದಾರಾ, ಯಾವ ಝೋನಲ್ಲಿ ಹೆಚ್ಚು ರನ್ನ ಬಾರಿಸ್ತಾ ಇದ್ದಾರೆ, ಸ್ಪಿನ್ ಬೌಲರ್ಗೆ ಎಡುತ್ತಾ ಇದ್ದಾರಾ, ಫಾಸ್ಟ್ ಬೌಲರ್ಗೆ ಎಡುತ್ತಾ ಇದ್ದಾರಾ, ಇದೆಲ್ಲದನ್ನು ಕೂಡ ಇವರ ಒಂದು ಎಲ್ಲ ವೀಕ್ನೆಸ್ಗಳನ್ನ ಕಂಡುಹಿಡಿದು ಅದನ್ನು ಒಂದು ಪಕ್ಕ ಅವರ ಬೌಲರ್ಗಳಿಗೆ ಒಂದು ಸ್ಕೆಚ್ಚನ್ನು ಹಾಕ್ಕೊಟ್ಟು ರೆಡಿ ಮಾಡ್ತಾರೆ ಇವರು. ಅಲ್ಲಿಗೆ ಆ ಆಟಗಾರನ ಕತೆ ಮುಗೀತು ಅಂದ್ಕೊಳ್ಳಿ. ಅವರು ಬ್ಯಾಟ್ಸ್ಮನ್ ಆದರೂ ಆಗಿರ್ಬೋದು, ಬೌಲರ್ ಆಗಿರ್ಬೋದು. ಈ ವಿಡಿಯೋ ಅನಲಿಸ್ಟ್ಗಳು ಏನಂತ ಅಂದರೆ ಅವರ ವೀಕ್ನೆಸ್ಗಳನ್ನ ಕಂಡುಹಿಡಿದು ಅವ್ರನ್ನ ಕೆಡವೋದೇ ಇವ್ರದ್ದೊಂದು ಕೆಲಸ ಆಗಿರುತ್ತೆ. ಆದರೆ ಈ ವೈಭವ್ ಸೂರ್ಯವಂಶಿ ವಿಚಾರದಲ್ಲಿ ಬೇರೆಯೇ ಆಗಿದೆ ಸ್ನೇಹಿತರೆ. ಏನಾಗಿದೆ ಅಂತ ಅಂದರೆ, ಎದುರಾಳಿಗಳು ಇವನ ಆಟವನ್ನು ಅನಲೈಸ್ ಮಾಡೋಕ್ಕೆ ಮುಂಚೆನೇ ತನ್ನ ಆಟವನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರೋದು. ಸೊ ಇದು ವಿಶ್ವದ ಎಕ್ಸ್ಪರ್ಟ್ ಅನಲಿಸ್ಟ್ಗಳಿಗೂ ಕೂಡ ಒಂದು ತಲೆನೋವಾಗಿದೆ, ಅವನ್ನ ಕಟ್ಟಾಕೋಕ್ಕೆ ಆಗ್ತಾ ಇಲ್ಲ. ಸೊ ಇದನ್ನು ಗಮನಿಸಿ ನಮ್ಮ BCCIನವರು ಇವರಿಗೆ ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಮಾಡಿರೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಅಂದರೆ, ಕೇವಲ 14 ವರ್ಷದ ಬಾಲಕನಿಗೆ ಅವನ ಬ್ಯಾಂಕ್ ಅಕೌಂಟ್ಗೆ 1.1 ಕೋಟಿ ರೂಪಾಯಿ ಹಣ,
ಹಾಗೆಯೇ ಇಡೀ ದೇಶದ ಮೇಡೆ ತನ್ನ ಹಿಂದೆ ಬಿದ್ದಿರೋದು. ಇದೆಲ್ಲ ನೋಡಿದಾಗ ಆ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ದಾರಿ ತಪ್ಪುವುದು ಸಹಜ, ಗ್ಯಾರಂಟಿ. ಆದರೆ ಇವ್ರ ವಿಷಯದಲ್ಲಿ ಅದಾಗಿಲ್ಲ. ಇವರು ಆ ಎಲ್ಲ ಪ್ರೆಸರನ್ನು ಹ್ಯಾಂಡಲ್ ಮಾಡಿ ಮುಂದೆ ಸಾಗ್ತಿರೋದು ನಿಜವಾಗ್ಲೂ ಗ್ರೇಟ್ ಸ್ನೇಹಿತರೆ. ಅಷ್ಟೇ ಅಲ್ಲ, ಇದೇ ವರ್ಷದ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ, ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ನಿಜವಾಗ್ಲೂ ಸ್ನೇಹಿತರೆ ನಮಗೆಲ್ರಿಗೂ ದಂಗಾಗೋಗುತ್ತೆ. ಅಂಥ ಒಂದು ಮ್ಯಾಚ್, ಅಂಥ ಒಂದು ಆಟವನ್ನು ಆಡಿದ್ದಾರೆ ಅವರು. ಕೇವಲ 75 ಬಾಲ್ಗಳಲ್ಲಿ 175 ರನ್ಗಳನ್ನ ಸಿಡಿಸಿ ಮ್ಯಾಚ್ನ ಗೆಲುವಿಗೆ ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲ, ಅಂಡರ್-19 ವರ್ಲ್ಡ್ ಕಪ್ ತಂದುಕೊಟ್ಟಂಥ ವೀರ ಬಾಲಕ. ಇಡೀ ಟೂರ್ನಿಯ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಕೂಡ ಅವರ ಪಾಲಾಗುತ್ತೆ. ಇದನ್ನು ನೋಡೇ ನಮ್ಮ ಇಂಡಿಯಾದ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು. ಅವನು ಏನು ಮಾಡಬಲ್ಲ ಅಂತ ನಾವು ನೋಡೋದಾದರೆ, ಈ ಒಂದು ಮುಗಿದಂಥ IPL ಸೀಸನಲ್ಲಿ ಪ್ಲೇ ಆಫ್ ಹಂತದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಒಂಟಿ ಸಲಗದಂತೆ ಹೊತ್ಕೊಂಡು ಹೋದಂಥ ರೀತಿ, ಹಾಗೆ ಎಷ್ಟೇ ಟೆನ್ಷನ್ನು ಪ್ರೆಸರ್ ಇರೋವಂಥ ಮ್ಯಾಚ್ನಲ್ಲಿ ಅವನು ಆಡೋ ಅಂಥ ರೀತಿ ಇದೆಯಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಈಸ್ ಎ ಗೇಮ್ ಚೇಂಜರ್. ಇವನ ಮೇಲೆ ಭಾಳ ನಿರೀಕ್ಷೆ ಇದೆ ಅಂತೇಳಿ ಮಾತುಗಳನ್ನ ಅಜಿತ್ ಅಗರ್ಕರ್ ಅವರು ಹೇಳಿದ್ದಾರೆ. 0 ಇಂದ ಹೀರೋ ಶ್ರೇಯಸ್ ಅಯ್ಯರ್ ಕಮ್ ಬ್ಯಾಕ್. ಎಸ್ ಸ್ನೇಹಿತರೆ, ಇದ್ರ ಜೊತೆಗೆ BCCIನವರು ಟೀಮ್ ಇಂಡಿಯಾದ T20 ಕ್ಯಾಪ್ಟನ್ಶಿಪ್ಪನ್ನು ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕೆಳಗಿಳಿಸಿ ಆ ಜಾಗಕ್ಕೆ ಶ್ರೇಯಸ್ ಅಯ್ಯರ್ ಅವ್ರನ್ನ ತಂದಿರುವಂಥದ್ದು. ಸೂರ್ಯಕುಮಾರ್ ಯಾದವ್ ಅವರ ಕಳಪೆ ಬ್ಯಾಟಿಂಗ್ ಫಾರಮ್ ನೀವು ನೋಡಿದ್ದೀರಾ. ರೀಸೆಂಟಾಗಿ ಅವರ ಫಾರಮ್ ತುಂಬ ಕಳಪೆ ಆಗಿದೆ. ಈ ಕಾರಣಕ್ಕಾಗಿ ಅವ್ರನ್ನ ಕೈ ಬಿಡಲಾಗಿದೆ. ಮುಂದಿನ ದಿನಗಳಲ್ಲಿ ಭಾರತ ತಂಡಕ್ಕೆ ಒಂದು ಹೊಸ ದಿಕ್ಕನ್ನು ತರಬೇಕು ಅಂತೇಳಿ ಅಜಿತ್ ಅಗರ್ಕರ್ ಅವರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ಕಮ್ಬ್ಯಾಕ್ ಆಗಿರೋದು ನಿಜವಾಗ್ಲೂ ಒಂದು ಅದ್ಭುತ ಸ್ಟೋರಿನೇ. ಸೊ 2024ರಲ್ಲಿ ಇವರು ಡೊಮೆಸ್ಟಿಕ್ ಕ್ರಿಕೆಟ್ ಆಡಿಲ್ಲ ಅಂತೇಳಿ BCCI ತನ್ನ ಪಟ್ಟಿಯಿಂದ ಇವ್ರನ್ನ ರಿಲೀಸ್ ಮಾಡಿತ್ತು, ಶ್ರೇಯಸ್ ಅಯ್ಯರ್ ಅವ್ರನ್ನ. ಹಾಗೆಯೇ ಒಬ್ಬ ಆಟಗಾರ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಡ್ಯೂಟಿ ಇಲ್ಲದೇ ಇದ್ದಾಗ, ಅವರಲ್ಲಿ ಆಡೋವಂಥ ಅವಕಾಶ ಇಲ್ಲದೇ ಇದ್ದಾಗ ಆ ಆಟಗಾರ ದೇಶೀಯ ಕ್ರಿಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಆಡಬೇಕು. ಆದರೆ ಇವರು ಆಡಿಲ್ಲ ಅಂತೇಳಿ ಆ ಒಂದು ಆರೋಪದಿಂದಾಗಿ ಇವರನ್ನ ಮತ್ತು ಇಶಾನ್ ಕಿಶನ್ ಅವರನ್ನು ತನ್ನ ಸೆಲೆಕ್ಷನ್ ಲೀಸ್ಟಿಂದ ಇವ್ರನ್ನ ಹೊರಗಾಕಿತ್ತು. ಹಾಗೆ ಪನಿಷ್ಮೆಂಟ್ ಕೂಡ ಮಾಡಿತ್ತು. ಆದರೆ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಧೃತಿಗೆಡಲಿಲ್ಲ, ಮತ್ತೆ ಕಮ್ಬ್ಯಾಕ್ ಮಾಡಿದ್ರು. 2024 ಮತ್ತೆ ಡೊಮೆಸ್ಟಿಕ್ ಕ್ರಿಕೆಟ್ನ ಆಡಿದ್ರು, ಮತ್ತು ರಣಜಿ ಟ್ರೋಫಿಯನ್ನು ಕೂಡ ಆಡಿದ್ರು. ಹಾಗೆಯೇ ಅವರ ಒಂದು ಫಿಟ್ನೆಸ್ಸನ್ನು ಸಾಬೀತು ಮಾಡಿದ್ರು. IPL ಟೂರ್ನಿಯಲ್ಲಿ KKR ಪರವಾಗಿ ನಾಯಕನಾಗಿ ತಂಡದ ಗೆಲುವಿಗೆ ಕಾರಣ ಆದರು. ಹಾಗೆ ಟ್ರೋಫಿಯನ್ನು ಮೊದಲನೇ ಸಲ ಗೆಲ್ಲಿಸ್ಕೊಟ್ರು. ನಂತರ ಪಂಜಾಬ್ಗೆ ಬಂದರು. ಪಂಜಾಬ್ನಲ್ಲಿ ತಂಡವನ್ನು ಫೈನಲ್ಗೆ ತೊಗೊಂಡೋದ್ರು. ಅದಾದಮೇಲೆ ಅವರ ಒಂದು ಟ್ಯಾಕ್ಟಿಕಲ್ ಲೀಡರ್ಶಿಪ್ಪು ಮತ್ತು ಬೌಲರ್ಸ್ಗಳನ್ನ ಬಳಸ್ಕೊಂಡಂಥ ರೀತಿ ಸೆಲೆಕ್ಟರ್ಸ್ಗಳ ಗಮನ ಸೆಳೆಯಿತು. ಆವಾಗ ಅಜಿತ್ ಅಗರ್ಕರ್ ಅವರು ಹೇಳಿದ್ರು, ಅವರ ಸ್ವತಃ ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಅವರು IPLನಲ್ಲಿ ಒಂದು ಟೀಮ್ನ ನಾಯಕನಾಗಿ ಕಪ್ಪನ್ನು ಗೆಲ್ಲಿಸ್ಕೊಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೆ ಈ ಒಂದು T20 ತಂಡದ ಹೊಣೆಗಾರಿಕೆಯನ್ನು, ಕ್ಯಾಪ್ಟನ್ಶಿಪ್ಪನ್ನು ಅವರಿಗೆ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿ ಅವರಿಗೆ ಇವಾಗ ಆ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ, ಕ್ಯಾಪ್ಟನ್ಸಿಯನ್ನು. ಇನ್ನು ಶ್ರೇಯಸ್ ಅಯ್ಯರ್ ಅವರು ನಾಯಕತ್ವಕ್ಕೆ ಅವರೊಬ್ಬ ಸ್ಟ್ಯಾಂಡ್ ಔಟ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು. ಇನ್ನು ಅವರು ಕ್ಯಾಪ್ಟನ್ ಆದರೆ ವೈಸ್ ಕ್ಯಾಪ್ಟನ್ ತಿಲಕ್ ವರ್ಮಾ ಅವರಿಗೆ ಕೊಡಲಾಗಿದೆ. ಹಾಗೆಯೇ ಹಾರ್ದಿಕ್ ಪಾಂಡ್ಯ ಅವರನ್ನು ನೆಕ್ಸ್ಟ್ 2027ರ ಏಕದಿನ ವಿಶ್ವಕಪ್ಗೆ ಅವ್ರನ್ನ ಸಂಪೂರ್ಣವಾಗಿ ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಸೆಲೆಕ್ಷನ್ ಕಮಿಟಿ ಅವರನ್ನು ರೆಸ್ಟ್ ಕೊಟ್ಟಿದೆ, ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸರಣಿಗೆ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಿನ್ಸ್ ಯಾದವ್ ಅವರಿಗೆ ಅವಕಾಶನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏಷ್ಯನ್ ಗೇಮ್ಗೆ ಇವರ ಒಂದು ರೀಪ್ಲೇಸ್ಮೆಂಟ್ ಆಗಿ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಿನ್ಸ್ ಯಾದವ್ ರೀಪ್ಲೇಸ್ಮೆಂಟ್ ಆಗಿ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ತರ್ತಾ ಇದ್ದಾರೆ. ಇನ್ನು ಸರಣಿಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ, ಐರ್ಲೆಂಡ್ ಸರಣಿ ಮ್ಯಾಚು 2 ಪಂದ್ಯಗಳ ಸರಣಿ ಜೂನ್ 26 ಮತ್ತು ಜೂನ್ 28 ಆಗುತ್ತೆ. ಅದೇ ರೀತಿ ಇಂಗ್ಲೆಂಡ್ನ 5 ಪಂದ್ಯಗಳ ಸರಣಿ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. 1, 4, 7, 9, 11 ಟೋಟಲ್ 5 ಮ್ಯಾಚು ಜುಲೈನಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಇವೆಂಟು ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 3ವರೆಗೆ ನಡೆಯುತ್ತೆ. ಏನು ಹೇಳಿ ಸ್ನೇಹಿತರೆ, ಒಟ್ಟಿನಲ್ಲಿ ವಯಸ್ಸು ಎಷ್ಟೇ ಇರಲಿ, ಎಂಥ ಪ್ರೆಸರ್ ಮ್ಯಾಚ್ನಲ್ಲೂ ಕೂಡ ಒಂದು ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟರೆ ತಂಡದಲ್ಲಿ ಸ್ಥಾನ ಸಿಗುತ್ತೆ, ಅವಕಾಶ ಕೊಡ್ತೀವಿ ಅನ್ನೋ ಒಂದು ಸ್ಪಷ್ಟವಾದ ಕ್ಲಿಯರ್ ಮೆಸೇಜನ್ನು BCCI ಇವತ್ತು ಪಾಸ್ ಮಾಡಿದೆ. ಅದು ನಮ್ಮ ಯುವ ಆಟಗಾರ ವೈಭವ್ ಸೂರ್ಯವಂಶಿ ವಿಚಾರದಲ್ಲಿ. ನೋಡಿ ಸ್ನೇಹಿತರೆ, ಪ್ಲೇಯರ್ಗಳಿಗೆ ಟೈಮ್ ಎಷ್ಟಿರುತ್ತೆ ಅಂತ ಹೇಳಿ. ಒಬ್ಬ ಪ್ಲೇಯರು ಇಂಟರ್ನ್ಯಾಷನಲ್ಗೆ ಪದಾರ್ಪಣೆ ಮಾಡಬೇಕು ಅಂದರೆ ಅವನು ತನ್ನ 18, 19, 20 ಅಥವಾ 22ನೇ ವಯಸ್ಸಿಗಾದರೂ ಅವನು ಸೆಲೆಕ್ಟ್ ಬರಬೇಕು ಅಂತ ಅಂದರೆ ಇಂಟರ್ನ್ಯಾಷನಲ್ಗೆ, ನ್ಯಾಷನಲ್ ಕ್ರಿಕೆಟ್ ಟೀಮಿಗೆ ಸೆಲೆಕ್ಟ್ ಆಗಬೇಕು ಅಂತ ಅಂದರೆ ಅವನು ಎಲ್ಲ ಫಾರ್ಮ್ಯಾಟ್ಗಳಲ್ಲೂ ಪ್ರೂವ್ ಮಾಡ್ಕೊಂಬರಬೇಕು. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಚೆನ್ನಾಗಿ ಆಡಬೇಕು, ರಣಜಿಯಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು, ಅಂಡರ್-19ನಲ್ಲಿ ಚೆನ್ನಾಗಿ ಆಡಬೇಕು, ಹಾಗೆ ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿ ಅಲ್ಲೂ ಕೂಡ ಪರ್ಫಾರ್ಮ್ ಮಾಡಬೇಕು. ಇದೆಲ್ಲದರಲ್ಲೂ ಎಲ್ಲ ಫಾರ್ಮ್ಯಾಟ್ಗಳಲ್ಲೂ ಪ್ರೂವ್ ಮಾಡ್ಕೊಂಡು ಬಂದಾಗ
ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆದ ಅಂದ್ಕೊಳ್ಳಿ. ಅಮ್ಮಮ್ಮ ಎಷ್ಟು ವರ್ಷ ಆಡ್ತಾರೆ? ಒಂದು 10 ವರ್ಷ ಆಡ್ತಾರೆ. 22ನೇ ವಯಸ್ಸಿಗೆ ಬಂದ್ರೂ ಕೂಡ 10 ವರ್ಷ ಅಂತ ತೊಗೊಂಡ್ರೆ 32 ಅಂದ್ಕೊಳ್ಳಿ, 32 34 ತನಕನೇ ಆಡ್ತಾರೆ ಅಂದ್ಕೊಳ್ಳಿ. ಅದಾದಮೇಲೆ ಆಫ್ಟರ್ 35 ಅವರ ಒಂದು ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ, ಏಜು ಕೂಡ ಆಗಿರುತ್ತೆ, ರೆಸ್ಪಾನ್ಸ್ ಆಗೋದಿಲ್ಲ, ಕ್ವಿಕ್ ರೆಸ್ಪಾನ್ಸ್ ಕೂಡ ಇರೋದಿಲ್ಲ. ಎಲ್ಲೋ ನಮ್ಮ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಅವ್ರು ನೋಡ್ಬೋದು, ಅವರು ಆಡ್ತಿದ್ರು 30 ಕ್ರಾಸ್ ಆದರೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇತ್ತು. ಸಚಿನ್ ಅವರು ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಾ, ಅವಾಗ 30 ಕ್ರಾಸ್ ಆದರೂ ಕೂಡ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗೇ ಇತ್ತು, ಚೆನ್ನಾಗೇ ಆಡ್ತಾಯಿದ್ರು. ಹಾಗೆಯೇ ಇವಾಗ ವಿರಾಟ್ ಕೊಹ್ಲಿ ಅವರು ಕೂಡ ಅವರು 30 ಕ್ರಾಸ್ ಆಗಿದ್ರು ಕೂಡ 35 ಆದರೂ ಕೂಡ ಅವ್ರು ಚೆನ್ನಾಗೇ ಆಡ್ತಾ ಇದ್ದಾರೆ. ಹಂಗಂತ ಎಲ್ಲ ಪ್ಲೇಯರ್ಸ್ಗಳು ಹಾಗೆ ಆಡೋಕ್ಕಾಗಲ್ಲ. 35 ಕ್ರಾಸ್ ಆದಮೇಲೆ ಅವರ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ, ಹಾಗೆ ಅವರ ಶಾರ್ಪ್ನೆಸ್ಸು, ಕ್ವಿಕ್ ರೆಸ್ಪಾನ್ಸು ಕೂಡ ಕಡಿಮೆ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಹೇಳಿ, ವೈಭವ್ ಸೂರ್ಯವಂಶಿ ಏನಾದರೂ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಆಟ ಆಡಿದರೆ, ಈಗ ನೋಡಿ ಸಚಿನ್ ತೆಂಡೂಲ್ಕರ್ ಕೂಡ 16ನೇ ವಯಸ್ಸಿಗೆ ಬಂದರು, ಒಳ್ಳೆ ಆಟವನ್ನು ಆಡಿದ್ರು, ಒಳ್ಳೆ ಹೆಸರನ್ನು ಕೂಡ ಮಾಡಿದ್ರು. ಅದೇ ರೀತಿ ಇವಾಗ ಸೂರ್ಯವಂಶಿ 15ನೇ ವಯಸ್ಸಿಗೆ ಬಂದಿದ್ದಾರೆ, ಇವರು ಕೂಡ ಸಕ್ಸಸ್ಫುಲ್ ಆಗಿ ಆಟವನ್ನು ಆಡಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದರೆ ದಿ ಹೋಲ್ ನ್ಯೂ ಜನ್ರೇಷನ್ ಆಫ್ ಯಂಗ್ ಪ್ಲೇಯರ್ಸ್ ಅನ್ನೋ ಒಂದು ಯಂಗ್ ಪ್ಲೇಯರ್ಗಳಿಗೆ, ಯುವ ಆಟಗಾರರಿಗೆ ಒಂದು ಒಳ್ಳೆ ಪ್ರೇರೇಪಣೆ ಸಿಗುತ್ತೆ, ಮೋಟಿವೇಶನ್ ಆಗುತ್ತೆ. ಸೊ ಆ ಒಂದು ಏಜ್ನಲ್ಲಿ ಎಕ್ಸ್ಪ್ಲೋಸಿವ್ ಎನರ್ಜಿ ಇರುತ್ತೆ ಅಲ್ವಾ, ಆ ಏಜೇ ಆ ಥರ, ಟೀನೇಜು. ಸೊ ಇಂಥ ಒಂದು ಅವಕಾಶ ಯಂಗ್ ಏಜ್ನಲ್ಲಿ ಸಿಕ್ಕಾಗ ಚೆನ್ನಾಗಿ ಉಪಯೋಗಿಸ್ಕೊಂಡು ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸ್ಕೊಳ್ಬೇಕು ಅಂತಲೇ ನಾನು ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಟೀಮ್ಗೆ ಯಂಗ್ ಪ್ಲೇಯರ್ಗಳ, ಟೀನೇಜ್ ಪ್ಲೇಯರ್ಗಳ ಅವಶ್ಯಕತೆ ತುಂಬಾ ಇದೆ. ಯಾಕೆ ಅಂತ ಅಂದರೆ, ಅವರು ಸಾಮಾನ್ಯವಾಗಿ ಇಂಜುರಿಗೆ ಒಳಗಾಗೋದಿಲ್ಲ. ಒಂದು ವೇಳೆ ಇಂಜುರಿಗೆ ಒಳಗಾದರೂ ಕೂಡ ಬೇಗ ರಿಕವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಒಂದು ಸಾಮರ್ಥ್ಯ ಅವರಲ್ಲಿರುತ್ತೆ, ಯಾಕಂದರೆ ಅದು ಟೀನೇಜ್ ಅಲ್ವಾ, ಸೊ ಯಂಗ್ ಏಜು. ಸೊ ಹಾಗಾಗಿ ಆ ಯಂಗ್ ಪ್ಲೇಯರ್ಗಳ ಅವಶ್ಯಕತೆ ತುಂಬಾ ಇರುತ್ತೆ ಟೀಮ್ಗೆ. ಇವಾಗ ನೋಡಿ, ವೈಭವ್ ಸೂರ್ಯವಂಶಿ ಅವರು 15ನೇ ವರ್ಷಕ್ಕೆ ಏನಾದರೂ ಈಗ ಸೆಲೆಕ್ಟ್ ಆಗಿದ್ದಾರೆ, ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗಿದ್ದಾರೆ. ಅವರ ಒಂದು ಕ್ರಿಕೆಟ್ ಜರ್ನಿ ಎಷ್ಟು ಅಂತ ಹೇಳೋದಾದರೆ ಸ್ನೇಹಿತರೆ, ಅವರೇನಾದರೂ 30 ವರ್ಷದ ತನಕ ಒಂದು ವೇಳೆ ಕ್ರಿಕೆಟ್ನಲ್ಲಿ ಆಡಿದ್ದೇ ಆದರೆ ಅವರ ಒಂದು ಟೋಟಲ್ ಕ್ರಿಕೆಟ್ ಎಕ್ಸ್ಪೀರಿಯೆನ್ಸ್ ಬಂದು ಜರ್ನಿ 15 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದಂಗೆ ಆಗುತ್ತೆ. ಅದೇ ರೀತಿ ಅವರೇನಾದರೂ 35-36 ವರ್ಷದ ತನಕ ಆಡಿದರೆ ಅವರ ಒಂದು ಟೋಟಲ್ ಎಕ್ಸ್ಪೀರಿಯೆನ್ಸ್ 20 ವರ್ಷ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ಪ್ರಸ್ತುತ 35-36 ಏಜೇ ಇದೆ ಅನ್ಸುತ್ತೆ, ಅವರು ಕೂಡ ಆಡ್ತಿದ್ದಾರೆ. ಸೊ ಅವರ ಒಂದು ಟೋಟಲ್ ಎಕ್ಸ್ಪೀರಿಯೆನ್ಸ್ 20-22 ವರ್ಷ ಈ ರೀತಿ ಆಗುತ್ತೆ ಸೂರ್ಯವಂಶಿ ಅವರು. ಅವರೇನಾದರೂ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ಅವರೇನಾದರೂ ಇದೇ ಥರ ಒಳ್ಳೆ ಫಾರಮ್ನ ಕಂಡುಕೊಂಡು, ಒಳ್ಳೆ ಕಂಟ್ರೋಲನ್ನು ಮೇಂಟೈನ್ ಮಾಡಿಕೊಂಡು, ಅವರ ಫಾರಮನ್ನು ಮೇಂಟೈನ್ ಮಾಡಿಕೊಂಡು, ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಆಡ್ತಾ ಬಂದರೆ, ಒಳ್ಳೆ ಪ್ರದರ್ಶನ ಮಾಡಿದ್ರೆ ಎಂಥ ದೊಡ್ಡ ದೊಡ್ಡ ದಾಖಲೆಗಳನ್ನ ಸೃಷ್ಟಿ ಮಾಡ್ಬೋದು, ಹೊಸ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡ್ಬೋದು. ಅದೆಲ್ಲದನ್ನು ಮಾಡ್ತಾರಾ ಇಲ್ವಾ ಏನು ಅನ್ನೋದನ್ನು ನಾವೆಲ್ಲರೂ ಕಾದು ನೋಡೋಣ ಸ್ನೇಹಿತರೆ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅವರು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತಾರಾ, ಇತಿಹಾಸವನ್ನು ನಿರ್ಮಾಣ ಮಾಡ್ತಾರಾ ಅಂತೇಳಿ. ಹಾಗೆ BCCIನ ಈ ನಿರ್ಧಾರ, ಚಿಕ್ಕ ವಯಸ್ಸಿಗೆ ಅವ್ರನ್ನ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಮಾಡಿರೋದು ಏನು ಅನ್ನಿಸ್ತು ಅನ್ನೋದು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಹೊಸ ವಿಚಾರದೊಂದಿಗೆ ಒಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬೈ ಬಾಯ್, ಶುಭವಾಗಲಿ.